ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ನೋಡ್ರಿ, ಮೇಕೆದಾಟು ಬಗ್ಗೆ ನಮ್ಮ ಸ್ಟ್ಯಾಂಡ್ ಮೊದಲಿಂದ ಕ್ಲಿಯರ್ ಇದೆ. ತಮಿಳುನಾಡು ಈಗಾಗಲೇ ಕೋರ್ಟಿಗೆ ಹೋಗಿದೆ. ಹಿಂದೆ ಕಾಂಗ್ರೆಸ್ ಪಾದಯಾತ್ರೆ ಮಾಡುವಾಗಲೂ ಕೂಡ ಕೋರ್ಟಿಗೆ ಹೋಗಿತ್ತು. ಮಿಸ್ಲೇನಿಯಸ್ ಅಪ್ಲಿಕೇಶನ್ ಹಾಕಿದ್ರು. ನಾವು ಅದನ್ನು ಭಾಳ ಸ್ಪಷ್ಟವಾಗಿ ಸರ್ಕಾರವಾಗಿ ಹೇಳಿದ್ರು ಕೂಡ ಅವತ್ತಿನ ವಿರೋಧ ಪಕ್ಷದ ನಾಯಕ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಕೋರ್ಟಲ್ಲಿಲ್ಲ ಅಂತ ಸುಳ್ಳು ಹೇಳ್ಕೊಂಡು ಬಂದರು. ರಾಜಕಾರಣಕ್ಕಾಗಿ ಪಾದಯಾತ್ರೆಯನ್ನು ಮಾಡಿದರು. ಈಗ ಒಬ್ಬರ ಮೇಲೆ ಒಬ್ಬರು ಹಾಕ್ಕೊಳ್ಳುವಂಥ ಕೆಲಸ ಮಾಡ್ತಾ ಇದ್ದಾರೆ. ಮೇಕೆದಾಟು ಕರ್ನಾಟಕ ರಾಜ್ಯದ ಹಕ್ಕು. ಕಾವೇರಿ ಟ್ರಿಬ್ಯುನಲ್ನ ಯಾವುದೇ ಷರತ್ತು ಉಲ್ಲಂಘನೆ ಆಗುವುದಿಲ್ಲ. ಈಗಾಗಲೇ ಕೋರ್ಟಲ್ಲಿರೋದ್ರಿಂದ ಕರ್ನಾಟಕ ಸರ್ಕಾರ ಅದನ್ನು ಕೋರ್ಟ್ನಿಂದ ತೆರವುಗೊಳಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕು. ಅವತ್ತು ನಾನು ಹೇಳಿದಾಗಲೂ ಕೂಡ ಭಾಳ ಹಗುರವಾಗಿ ತೆಗೆದುಕೊಂಡು, ಈಗಾದರೂ ಅದನ್ನು ಗಂಭೀರವಾಗಿ ತೆಗೆದುಕೋಬೇಕು ಅಂತ ಆಗ್ರಹವನ್ನು ನಾನು ಮಾಡ್ತೇನೆ. ಅಂತಾರಾಜ್ಯ ನದಿ ವಿವಾದ ವಿಷಯದಲ್ಲಿ ನಾವೆಲ್ಲ ಒಂದಾಗಿ ಒಕ್ಕಟ್ಟಾಗಿ ಬಂದಿದ್ದೇವೆ. ಹಿಂದೂ ಕೂಡ ಮೇಕೆದಾಟು ವಿಷಯದಲ್ಲಿ ಕೂಡ ಒಂದಾಗಿ ಒಕ್ಕಟ್ಟಾಗಿರ್ತೀವಿ. ಸರ್, ಈಗ ಕುಮಾರಸ್ವಾಮಿ ಹೇಳ್ತಾರೆ ಮೇಕೆದಾಟು ಏನಾದರೂ ಮಾಡಬೇಕು ಅಂತಂದರೆ ದೇವೇಗೌಡರ ಕುಟುಂಬನೇ ಮತ್ತೆ ಬರಬೇಕು ಅಲ್ಲ, ಅದು ಅವರ ಆತ್ಮವಿಶ್ವಾಸ ಅಷ್ಟೇ. ಆದರೆ ತಮಿಳುನಾಡು ಒಪ್ಪಿಸುವಂಥ ಕೆಲಸ ಇವತ್ತು ಕಾಂಗ್ರೆಸ್ ಮೇಲಿದೆ. ಕಾಂಗ್ರೆಸ್ ಮಿತ್ರ ಪಕ್ಷ ಇರೋದ್ರಿಂದ ನಾವು ಅವತ್ತು ಹೇಳಿದ್ವಿ, ಇಲ್ಲಿ ಪಾದಯಾತ್ರೆ ಮಾಡೋ ಬದಲು ಚೆನ್ನೈಗೆ ಹೋಗಿ ಸ್ಟಾಲಿನ್ ಒಪ್ಪಿಸ್ಬಿಟ್ರೆ ಭಾಳ ಸುಲಭ ಆಗ್ತದೆ, ಕರ್ನಾಟಕಕ್ಕೆ ಭಾಳ ದೊಡ್ಡ ಉಪಕಾರ ಆಗುತ್ತೆ ಅಂತ ಹೇಳಿದ್ವಿ. ಆದರೆ ಅವತ್ತು ರಾಜಕಾರಣ ಭಾಳ ಮುಖ್ಯವಾಗಿತ್ತು ಅವ್ರಿಗೆ. ಕನಿಷ್ಠ ಈಗ ಸರ್ಕಾರದಾಗಿದ್ದಾರೆ, ಈಗ ಆ ಕ್ರೆಡಿಟನ್ನು ಅವರೇ ತೊಗೋಬೋದು. ಈಗಲಾದರೂ ಸ್ಟಾಲಿನ್ ಒಪ್ಪಿಸುವಂಥ ಕೆಲಸ ಕಾಂಗ್ರೆಸ್ಸಿಗರು ಮಾಡಿದ್ರು. ಅಲ್ಲ, ಈಗ ಆಗಲೇ ನೋಡ್ರಿ, ಭಾಳ ವ್ಯತ್ಯಾಸ ಇದೆ. ಮಹದಾಯಿದಲ್ಲಿ ಈಗಾಗಲೇ ಟ್ರಿಬ್ಯುನಲ್ ಆಗಿ ನೋಟಿಫಿಕೇಷನ್ ಕೂಡ ಆಗಿದೆ. ನಮ್ಮ ಸರ್ಕಾರವೇ, NDA ಸರ್ಕಾರ, ನರೇಂದ್ರ ಮೋದಿ ಸರ್ಕಾರನೇ ನೋಟಿಫಿಕೇಷನ್ ಮಾಡಿದೆ. ಸೊ ಅಲ್ಲಿಗೆ ಕೇಂದ್ರ ಸರ್ಕಾರದ ಬಹಳ ದೊಡ್ಡ ಕೆಲಸ, ಜವಾಬ್ದಾರಿ ಆಗಿದೆ. ಈಗ ಕೇವಲ ವೈಲ್ಡ್ ಲೈಫ್ ಸ್ಯಾಂಚುರಿ ಮಾತ್ರ ಉಳಿದಿದೆ. ಅದಕ್ಕೂ ಕೂಡ ಪ್ರಯತ್ನಗಳಾಗ್ತಾ ಇದ್ದಾವೆ. ಅದೊಂದು ಫಾರ್ಮಾಲಿಟಿ. ಅದಾದ ತಕ್ಷಣವೇ ಅದು ಪ್ರಾರಂಭ ಆಗುತ್ತೆ. ಅದಕ್ಕೂ ಇದಕ್ಕೂ ಭಾಳ ವ್ಯತ್ಯಾಸ ಇದೆ.